ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಜುಲೈ 3ರಂದು ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮಾಯಣ ಚಿತ್ರ ಭರ್ಜರಿ ಬಿಡುಗಡೆಯಾಗಿ ಈಗ ಸದ್ಯ ಎಲ್ಲ ಚಿತ್ರಮಂದಿರಗಳಲ್ಲಿ ಭರ್ಜನ ಪ್ರದರ್ಶನ ನಡೆದಿದೆ. ಇದರ ಬೆನ್ನಲ್ಲೇ ಗ್ರಾಮಾಯಣ ಚಿತ್ರದ ನಾಯಕ ವಿನಯ್ ರಾಜ್ಕುಮಾರ್ ಅವರು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರಕ್ಕೆ ಬಂದಿದ್ದಾರೆ. ಸರ್, ಇಳಕಲ್ ನಗರಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ಉತ್ತರ ಕನ್ನಡ ಭಾಗದ ಇಳಕಲ್ ನಗರಕ್ಕೆ ಪ್ರಥಮ ಬಾರಿಗೆ ಬಂದಿದ್ರಿ. ಹೌದು. ಇಲ್ಲಿ ಅಭಿಮಾನಿಗಳ ಕ್ರೇಜ್ ಹೇಗಿತ್ತು ಸರ್? ತುಂಬಾ ಖುಷಿ ಆಯ್ತು. ತುಂಬಾ ಎಲ್ಲರ ರೆಸ್ಪಾನ್ಸ್ ನೋಡಕ್ಕೆ ಎಲ್ಲರೂ ಖುಷಿಯಿಂದ ಇನ್ವೈಟ್ ಮಾಡ್ಕೊಂಡ್ರು ನನ್ನ ಊರಿಗೆ. ಎಲ್ಲಾರನ್ನೂ ನೋಡಿ ತುಂಬಾನೇ ಖುಷಿ ಆಯ್ತು. ನಾನು ಇದು ಫಸ್ಟ್ ಟೈಮ್ ಯಾವತ್ತೂ ಬಂದಿರ್ಲಿಲ್ಲ, ಬಂದು ತುಂಬಾ ಖುಷಿ ಆಯ್ತು. ಅದೇ ಸರ್, ಅದೇ ರೀತಿ ನಮ್ಮ ಉತ್ತರ ಕನ್ನಡ ಭಾಗದ ಇಳಕಲ್ ಭಾಗನ ಯಾಕೆ ಆಯ್ಕೆ ಮಾಡಿದ್ರಿ ಸರ್? ಪ್ರತಿಮಾ ಅವರಿಗೆ ಇಳಕಲಿಗೆ ಬಂದಿರೋದು ಫಸ್ಟ್ ಟೈಮ್ ಬಂದಿರಿ ಸರ್? ಅದೇ ನಾವು ಇವತ್ತು ಇಲ್ಲಿ ಬಂದೇ ಇರ್ಲಿಲ್ವಲ್ಲ ಯಾವತ್ತು, ಸೊ ಅದರಿಂದ ಇಲ್ಲಿಂದ ಇಳಕಲ್ ನಗರದಿಂದ ಪ್ರಚಾರ ಪ್ರಾರಂಭ ಸರ್. ಪ್ರಚಾರ ಈಗ ರಿಲೀಸ್ ಆಗಿ 1 ವೀಕ್ ಆಯ್ತು. ಈಗ 1 ವೀಕ್ ಆಗಿ ಈಗ ಸೆಕೆಂಡ್ ವೀಕ್ ನಡೀತಾ ಇದೆ. ಸೊ ಅದರಿಂದ ಒಂದಷ್ಟು ಈ ಭಾಗಕ್ಕೂ ಎಲ್ಲರಿಗೂ ತಿಳಿಸೋಣ, ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಗ್ರಾಮಾಯಣ ಅಂತ ಹೇಳಕ್ಕೆ ಬಂದಿದ್ವಿ. ಸೊ ಅದಕ್ಕೆ ನಮ್ಮ ಸಂಪತ್ ಅವರು ಇಲ್ಲಿ ಕರ್ಕೊಂಡು ಬಂದಿದ್ವಿ. ಅದೇ ಸರ್, ಇಳಕಲ್ ಉತ್ತರ ಕನ್ನಡ ಭಾಗದ ಒಂದು ಬಾಳೆಯಲ್ಲಿ ಊಟ ಮಾಡಿದ್ರೆ ಸರ್, ಹೇಗಿತ್ತು ಸರ್ ಬಾಳೆಯಲ್ಲಿ ಊಟ? ತುಂಬಾ ಚೆನ್ನಾಗಿತ್ತು. ತುಂಬಾ ಪುಡಿ, ಆಮೇಲೆ ಕೋಸಂಬರಿ, ರೊಟ್ಟಿ, ಮೊಸರು ಜೊತೆ ಪುಡಿ ಮಿಕ್ಸ್ ಮಾಡ್ಕೊಂಡು ತಿನ್ನಕ್ಕೆ ತುಂಬಾ ಚೆನ್ನಾಗಿತ್ತು. ಸಕ್ಕತ್ತಾಗಿತ್ತು. ತುಂಬಾ ಇಷ್ಟಪಟ್ಟೆ. ಖಾರ ಇತ್ತು, ಬಟ್ ಚೆನ್ನಾಗಿತ್ತು. ಈಗ ನಮ್ಮ ಪ್ರೇಕ್ಷಕರಿಗೆ ಸರ್, ಅಭಿಮಾನಿಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಸಿನಿಮಾದ ಬಗ್ಗೆ? ಸಿನಿಮಾದ ಬಗ್ಗೆ ಗ್ರಾಮಾಯಣ ಅಂತ ತುಂಬಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಒಂದು ಒಳ್ಳೆ ಹಳ್ಳಿ ಸೊಗಡು ಇರೋಂತ ಸಿನಿಮಾ. ಆಮೇಲೆ ಇದು ಬಂದ್ಬಿಟ್ಟು ಈ ಕಡೂರ್ ಪ್ರದೇಶದಲ್ಲಿ ನಡೆಯುವಂತ ಸಿನಿಮಾ. ಆಮೇಲೆ ಇದರಲ್ಲಿ ತುಂಬಾ ಒಳ್ಳೆ ಒಂದು 5-6 ಒಳ್ಳೆ ಸಾಂಗ್ಗಳಿದೆ. ತುಂಬಾ ಒಳ್ಳೆ ಫೈಟ್ ಆಕ್ಷನ್ ಸೀಕ್ವೆನ್ಸ್ ಇದೆ. ಆಮೇಲೆ ಸಂಬಂಧಗಳಿರ್ಬೋದು, ಅಂದ್ರೆ ತಾಯಿ ಜೊತೆ ಸಂಬಂಧ, ಫ್ರೆಂಡ್ಸ್ ಜೊತೆ ಸಂಬಂಧ, ಊರಿನ ಜೊತೆ ಒಂದು ಸಂಬಂಧ. ಸೊ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಚಂದ್ರು ಅವರು ತೆಗೆದಿದ್ದಾರೆ. ಸೊ ನೀವು ಬಂದು ನೋಡ್ಬೇಕು ಅಂತ. ನೀವು ನೋಡಿದ್ರು? ಕೇಳಿ ಮೊದಲ ಸಲ ಇಳಕಲ್ಗೆ ಬಂದು ತುಂಬಾ ಖುಷಿ ಆಗ್ತಿದೆ. ನಂಗೆ ಅನ್ಸಿದೆ ಹೋದ ವರ್ಷ ನನ್ನ ತಮ್ಮ ಕೂಡ ಬಂದಿದ್ದ. ಸೊ ನಮ್ಮ ಸಿನಿಮಾ ಗ್ರಾಮಾಯಣ 3ನೇ ತಾರೀಕು ರಿಲೀಸ್ ಆಗಿದೆ. ಸೊ ರಿಲೀಸ್ ಆಗಿ 1 ವಾರ ಆಗಿದೆ. ಸೊ ಇಲ್ಲಿನ ಎಲ್ಲರಿಗೂ ನಮ್ಮ ಸಿನಿಮಾ ಬಗ್ಗೆ ಹೇಳೋಕೆ ಇವತ್ತು ಗ್ರಾಮಾಯಣಕ್ಕೆ ಇಳಕಲ್ಗೆ ಬಂದ್ವಿ. ತುಂಬಾ ಖುಷಿ ಆಯ್ತು. ಈತನೇ ಇಲ್ಲಿನ ಎಲೆ ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಖಾರವಾಗಿತ್ತು, ಆದ್ರೆ ತುಂಬಾ ಟೇಸ್ಟ್ ಇತ್ತು. ಗ್ರಾಮಾಯಣ ಚಿತ್ರದ ಇದು ತುಂಬಾ ಒಂದು ಒಳ್ಳೆ ಹಳ್ಳಿಯ ಸಿನಿಮಾ. ಈಗಾಗಲೇ ಎಲ್ಲರೂ ಗ್ರಾಮಾಯಣದ ಒಂದಷ್ಟು ಸಾಂಗ್ಗಳನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಸಾಂಗ್ಗಳಿದೆ, ಒಂದಷ್ಟು ಒಳ್ಳೆ ಇಮೋಷನ್ಗಳಿದೆ, ಮದರ್ ಸೆಂಟಿಮೆಂಟ್ ಇದೆ, ಆಮೇಲೆ ತುಂಬಾ ಒಳ್ಳೆ ಆಕ್ಷನ್ ಸೀಕ್ವೆನ್ಸ್ ಇದೆ, ಜೊತೆಗೆ ಒಂದು ಒಳ್ಳೆ ಕತೆ ಇದೆ. ಸೊ ಈ ಕಥೆನ ಪ್ರತಿಯೊಬ್ರು ನೋಡ್ಬೇಕು, ಕೇಳಬೇಕು. ಸೊ ಅದಕ್ಕೆ ಈ ಸಿನಿಮಾ ನೋಡ್ಬೇಕು ಅಂತ ಹೇಳಕ್ ಇಷ್ಟ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವರು ಯೋಗಿ ಅವ್ರು ನಂಗೆ ಚಿಕ್ಕ ವಯಸ್ಸಿಂದ ತುಂಬಾ ಚೆನ್ನಾಗಿ ಗೊತ್ತು. ಅವ್ರ ಜೊತೆ ತುಂಬಾ ಒಡನಾಟಗಳು ಅವಾಗಿಂದ ಇತ್ತು. ಸೊ ಇವತ್ತು ಅವ್ರ ಜೊತೆ ಸಿನಿಮಾ ಮಾಡಕ್ಕೆ ತುಂಬಾ ಚೆನ್ನಾಗಿತ್ತು. ನೋಡಿದ್ದೀರಾ ಇಲ್ಲಿ? ಹಾಗೆ ಸೊ ಎಲ್ಲರೂ ಮೂವಿ ನೋಡಿ, ಇನ್ನಷ್ಟು ಜನಕ್ಕೆ ತಿಳಿಸಿ ಮೂವಿ ನೋಡಕ್ಕೆ. ಥ್ಯಾಂಕ್ ಯು. ಗ್ರಾಮಾಯಣ ಚಿತ್ರಕ್ಕೆ ಆಲ್ ದ ಬೆಸ್ಟ್. ನಮ್ಮ ಇಳಕಲ್ ವತಿಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ. ಅಂಡ್ 100 ದಿನ ಓಡ್ಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ನೋಡ್ಬೇಕು. ಇಳಕಲ್ ನಗರಕ್ಕೆ ಆಗಮಿಸಿದಂತ ನಮ್ಮ ಅಣ್ಣ ಯುವರಾಜ್ ಕುಮಾರ್ ಅವರು ಯುವರಾಜ್ ಕುಮಾರ್ ಅಣ್ಣವರಾದ ವಿನಯಣ್ಣವರು ಪ್ರಪ್ರಥಮ ಬಾರಿಗೆ ಇಳಕಲ್ ನಗರಕ್ಕೆ ಆಗಮಿಸಿದ್ದಾರೆ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ನಾನು ಪಂಪನಗೌಡ ಪಾಟೀಲ್. ಎಲ್ಲ ಇಳಕಲ್ ಅಭಿಮಾನಿಗಳಿಂದ ಅವರಿಗೆ ತುಂಬಾ ಧನ್ಯವಾದ ಇಳಕಲ್ ನಗರಕ್ಕೆ ಬಂದಿದ್ದಕ್ಕೆ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಎಲ್ಲಾ ಸದಸ್ಯರು, ವೆಂಕಟೇಶಣ್ಣ, ನಮ್ಮ ಹನುಮಂತನ್ ಚುಂಚ, ನಮ್ಮ ಗಂಗಪ್ಪಣ್ಣ, ವೀರೇಶಣ್ಣ, ವಿಶ್ವಣ್ಣ ಎಲ್ಲಾರು ಸೇರಿ ನಾವು ನಿನ್ನೆ ಫೋನ್ ಹಚ್ಚಿದ್ರು ಅಣ್ಣರು, ವಸಂತಣ್ಣ ಹಿಂಗ್ ಬರತ್ತಾರ ಅಂತ ಅಂದಿದ್ದಕ್ಕೆ ನಾವೆಲ್ಲ ಈ ತರ ಒಂದು ಫಂಕ್ಷನ್ ಮಾಡ್ಕೊಂಡು ಅಣ್ಣನ್ ಮಾಡ್ಕೊಂಡು ಈ ಸೆಲೆಬ್ರೇಟ್ ಮಾಡಿದಕ್ಕೆ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದಕ್ಕೆ ಧನ್ಯವಾದಗಳು.